ನಾಳೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಹಿನ್ನೆಲೆ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಸೋಮನಹಳ್ಳಿಗೆ ಭೇಟಿ ನೀಡಿ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾರೆ ಡಿ.ಕೆ. ಶಿವಕುಮಾರ್. ಈ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿದೆ. ಅವರು ಅದು ಸರ್ಕಾರದ ವತಿಯಿಂದನೂ ಹೌದು, ಕುಟುಂಬದ ವತಿಯಿಂದನೂ ಹೌದು. ನಾನು ಅದಕ್ಕೆ ಆಗಲೇ ಹೇಳ್ತಾ ಇದ್ದದ್ದು, ಎಲ್ಲವೂ ಕೂಡ ಅವರ ನೇತೃತ್ವದಲ್ಲೇ ನಡಿಬೇಕು ಅಂತಕ್ಕಂಥದ್ದು. ಹಾಗಾಗಿ ಅವರು ಇವತ್ತು ಸೋಮನಹಳ್ಳಿಗೆ ಹೋಗ್ತಾರೆ. ಅಲ್ಲೇನೇನು ವ್ಯವಸ್ಥೆ ಬೇಕು, ಬರೋ ಜನರಿಗೆ ಸುಗಮವಾಗಿ ಅಂತಿಮ ದರ್ಶನ ಮಾಡೋದಕ್ಕೆ ಹೇಗೆ ವ್ಯವಸ್ಥೆ, ಆಮೇಲೆ ಅಂತ್ಯ ಸಂಸ್ಕಾರ ನಡೆಯುವ ಜಾಗ, ಅಲ್ಲಿ ಗಣ್ಯರು ಕುಳಿತುಕೊಳ್ಳೋದಕ್ಕೆ ಅವಕಾಶ, ಇದೆಲ್ಲವನ್ನು ನೋಡಬೇಕಲ್ಲ. ಈ ಎಲ್ಲ ತಯಾರಿಗಳನ್ನ ಮಾಡಬೇಕಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ್ಯ ಸಂಸ್ಕಾರ ನಡೆಯೋ ಜಾಗಕ್ಕೆ. ಜಿಲ್ಲಾಡಳಿತದ ವತಿಯಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಹೋಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆನಂತರ ಎಲ್ಲ ಅಂತ್ಯ ಸಂಸ್ಕಾರದ ತಯಾರಿಗಳು ಆಗುತ್ತೆ. ಅವರ ಅಂತ್ಯಕ್ರಿಯೆಯನ್ನು ನಾಳೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಮಾಡಲಾಗುವಂಥದ್ದು. ಅವರ ಫೇವ್ರೆಟ್ ಜಾಗ ಸೋಮನಹಳ್ಳಿಯಲ್ಲಿರುವಂತಹ ಅವರ ಅಳಿಯನಿಗಾಗಿ ಮಾಡಿಕೊಟ್ಟಂತಹ ಕಾಫಿ ಡೇ ಅವರ ಫೇವ್ರೆಟ್ ಜಾಗ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ಜಾಗದ ಬಳಿಯೇ ಕೂಡ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನು ಮಾಡೋ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಇದೀಗ ತೀರ್ಮಾನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೆಫೆ ಕಾಫಿ ಡೇಯನ್ನು. ಇದು ಅವರ ಅಳಿಯ ಸಿದ್ಧಾರ್ಥ ಅವರಿಗೆ ಮಾಡಿಕೊಟ್ಟಿದ್ದಂತಹ ಒಂದು ಕಾಫಿ ಡೇ ಆಗಿತ್ತು. ಇದು ಎಸ್.ಎಂ. ಕೃಷ್ಣ ಅವರ ಜಾಗನೇ ಸಹ ಆಗಿತ್ತು. ಆದರೆ ಈ ಒಂದು ಕಾಫಿ ಡೇಗೆ ಮುಂಚೆ ಇಲ್ಲಿ ಒಂದು ಗೆಸ್ಟ್ ಹೌಸನ್ನು ಮಾಡಿಕೊಂಡಿದ್ರು ಎಸ್.ಎಂ. ಕೃಷ್ಣ ಅವರು ಮದ್ದೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಜಾಗದಲ್ಲೇ ಉಳಿತಾ ಇದ್ರು. ಅದಾದ ನಂತರವಾಗಿ ಕಾಲಕ್ರಮೇಣ ಇದು ಕಾಫಿ ಡೇ ಆಗಿ ಬದಲಾವಣೆ ಆಯಿತು. ಆಗಿದ್ರೂ ಸಹ ಅವರು ಎಸ್.ಎಂ. ಕೃಷ್ಣ ಅವರು ಈ ಒಂದು ಜಾಗದಲ್ಲೇ ಬಂದು ಹೆಚ್ಚು ಹೊತ್ತು ಟೈಮ್ ಸ್ಪೆಂಡನ್ನು ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇದು ಅವರ ನೆಚ್ಚಿನ ಜಾಗವಾದ್ದರಿಂದ ಅವರ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡಬೇಕು ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿನ ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರು ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. JCB ಮತ್ತು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಈ ಒಂದು ಜಾಗವನ್ನು ಏನು ಸರಿಪಡಿಸಲಾಗ್ತಾ ಇದೆ. ಯಾಕಂದರೆ ಸುತ್ತಲೂ ಕೂಡ ಮರ ಮತ್ತು ಗಿಡಗಳೆಲ್ಲವೂ ಕೂಡ ಬೆಳ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಆ ಜಾಗವನ್ನು ಸಮದಟ್ಟು ಮಾಡುವಂಥ ಕೆಲಸಗಳನ್ನು ಕೂಡ ಇದೀಗ ಮಾಡಲಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲೂ ಕೂಡ ಸಚಿವ DCM ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಜಾಗವನ್ನು ಶುಚಿತ್ವ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅಂದರೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ನಾಳೆ ಸೋಮನಹಳ್ಳಿಗೆ ಬರುತ್ತೆ. ಸೋಮನಹಳ್ಳಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಮೊದಲಿಗೆ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂತಿಮ ದರ್ಶನವಾದ ಬಳಿಕವಾಗಿ ಇದೇ ಒಂದು ಸ್ಥಳದಲ್ಲಿ, ಅಂದರೆ ಶುಚಿಗೊಳ್ತಾ ಇರೋ ಏನು ಸ್ಥಳ ಕಾಣ್ತಾ ಇದೆ, ಈ ಒಂದು ಸ್ಥಳದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರಗಳನ್ನು ಮಾಡಲಾಗುವಂಥದ್ದು. ಆರಂಭದಲ್ಲಿ ಅವರ ತಂದೆಯ ಸಮಾಧಿಯ ಬಳಿ ಕೂಡ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರ ಫೇವ್ರೆಟ್ ಜಾಗ ಈ ಒಂದು ಕಾಫಿ ಡೇ ಆದ್ದರಿಂದಾಗಿ ಆ ಒಂದು ಕಾಫಿ ಡೇ ಬಳಿಯೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಕುಟುಂಬಸ್ಥರು ತೀರ್ಮಾನ ಮಾಡಿರುವಂಥದ್ದು. ಒಟ್ಟಾರೆ ಹೇಳಾದರೆ ಎಸ್.ಎಂ. ಕೃಷ್ಣರವರ ಅಗಲಿಕೆಯಿಂದ ಇಡೀ ಊರು ಒಂದು ರೀತಿಯಾಗಿ ಮೌನ ಆವರಿಸಿರುವಂಥದ್ದು. ಅವರ ಬರುವಿಕೆಯಾಗಿ, ಅಂದರೆ ಅವರ ಪಾರ್ಥಿವ ಶರೀರವನ್ನು ನೋಡಬೇಕು ಮತ್ತು ಅವರಿಗೆ ನಮನವನ್ನು ಸಲ್ಲಿಸಬೇಕು ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲ ರೀತಿಯಂಥ ಸಿದ್ಧತೆಗಳು ಕೂಡ ಒಂದು ಕಡೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಈ ರಾಜ್ಯ ಮತ್ತು ದೇಶ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿಗಳು, ಎಲ್ಲರೂ ಇಷ್ಟಪಡುವಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ವಿದೇಶಾಂಗ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಸರ್ ಅವರು ನಿಧನ ಹೊಂದಿರತಕ್ಕಂಥದ್ದು ಈ ರಾಜ್ಯ ಮತ್ತು ದೇಶಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ. ಅದಕ್ಕಾಗಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಈಗಾಗಲೇ ರಾಜ್ಯ ಸರ್ಕಾರದಿಂದ 3 ದಿವಸಗಳ ಕಾಲ ಶೋಕಾಚರಣೆಯನ್ನು ಆಚರಿಸಬೇಕು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನುವಂಥ ಅಧಿಸೂಚನೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ನಮಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರನ್ನು ಕಳಿಸ್ಕೊಡ್ತಾ ಇದ್ದೀವಿ, ನೀವು ಎಲ್ಲ ನಿಂತು ಈಗಾಗಲೇ ಈ ಎಲ್ಲ ಒಂದು ಸ್ಥಳವನ್ನು, ಸೋಮನಹಳ್ಳಿರ್ತಕ್ಕಂಥ ಸುಮಾರು 2-2.5 ಎಕರೆ ಜಾಗ ಇದೆ, ಆ ಜಾಗವನ್ನು ಎಲ್ಲ ಸ್ವಚ್ಛತೆಯನ್ನು ಮಾಡಿ ನಾನೇ ಖುದ್ದಾಗಿ ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಎಲ್ಲರೂ ಕೂಡ ಸೇರಿ ನಾವು ಈಗಾಗಲೇ ಈ ಒಂದು ಜಾಗವನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ ಇಲ್ಲಿ ಕೂಡ ಯಾರು ಸಾರ್ವಜನಿಕರು ಬರ್ತಾರೆ ಆ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ
ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ನಿನ್ನೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದ್ದು, ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಸೋಮನಹಳ್ಳಿಯ ಒಂದು ಕಾಫಿ ಡೇ ಪಕ್ಕದ ಈ ಜಾಗದಲ್ಲಿ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಈಗಾಗಲೇ ಜಾಗವನ್ನು ಗುರುತಿಸಲಾಗಿದೆ. ಯಾವ ಟೈಮ್ನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ಧಾರ ಇನ್ನೂ ಆಗಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಬಂದೋಬಸ್ತ್ ಪ್ಲ್ಯಾನನ್ನು ಮಾಡಿದ್ದೀವಿ. ಮುಖ್ಯವಾಗಿ VVIPಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಬರುವುದರಿಂದ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತನ್ನು ಮಾಡಬೇಕಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನ ಅದಕ್ಕೆ ಸಹಿತ ನಾವು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೆಯೇ ಅಲ್ಲಿನ SP ಎಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅಲ್ಲಿನ ಸಿದ್ಧತೆ, ಇದೆಲ್ಲದರ ಬಗ್ಗೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಾ ಇದೆ. ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಮದ್ದೂರು, ಮಂಡ್ಯ ಸುತ್ತಮುತ್ತಲ ಶಾಸಕರು ಕೂಡ ಇದರ ಇನಿಷಿಯೇಟನ್ನು ತಗೊಂಡು, ಯಾಕೆಂದರೆ ನಾಳೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೇ ಸಾಕಷ್ಟು ಜನ VVIPಗಳು ಬರ್ತಾರೆ. ಆ ಜಾಗಕ್ಕೆ ಅಲ್ಲಿ ಅಷ್ಟೊಂದು ತಯಾರಿ ಆಗಬೇಕಾಗುತ್ತೆ. ಬಂದ ಎಲ್ಲ ವೆಹಿಕಲ್ಗಳಿಗೂ ಪಾರ್ಕಿಂಗ್ ಆಗಬೇಕಾಗುತ್ತೆ, ಬಂದವರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಬೇಕಾಗುತ್ತೆ. ಹಾಗಾಗಿ ಆ ತಯಾರಿಗಳು ನಡೀತಾ ಇದೆ. ಕಾಲದಲ್ಲಿ ಮಂತ್ರಿಗಳು ಅಲ್ಲ, ಯಾರಿಗೂ ಸ್ವಲ್ಪನೂ ಶಿಸ್ತಿಲ್ಲ. ನಮ್ಮ ಕಾಲಾವಧಿ ಬೇರೆ, ಗೋಲ್ಡನ್ ಪೀರಿಯಡ್ ಅಂತ ಹೇಳಿ. ಎಲ್ಲರೂ ಅವ್ರಿಗೆ ನೋಡಿದ್ರೆ ಗೌರವನ ಕೊಡ್ತಾಯಿದ್ರು, ಅವ್ರ ಮಾತನ್ನು ಕೇಳ್ತಾಯಿದ್ರು. ಅಂಥ ಮುಖ್ಯಮಂತ್ರಿ ಯಾರು ಆಗ್ಲಿಕ್ಕೆ ಸಾಧ್ಯನಿಲ್ಲ.